ಹೌದು ಸ್ನೇಹಿತರೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಾಲಿಡದೇ ಇರೋ ಕ್ಷೇತ್ರವೇ ಇಲ್ಲ. ಬಾಹ್ಯಾಕಾಶದಿಂದ ಹಿಡಿದು ಅಂತರ್ಜಾಲದಲ್ಲೂ ಕೂಡ ತಮ್ಮ ಚಾಕಚಕ್ಯತೆಯನ್ನ ಮೆರೆಯುತ್ತಿದ್ದಾರೆ. ಆದರೆ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ನಿರ್ಭೀತಿಯಾಗಿ ಕಾರ್ಯ ಮಾಡಲು ಆಗುತ್ತಿಲ್ಲ. ಅಲ್ಲಿ ನಡೆಯುತ್ತಿರೋ ಲೈಂಗಿಕ ಕಿರುಕುಳದ ಬಗ್ಗೆ ಧ್ವನಿ ಎತ್ತದೆ ಅದೆಷ್ಟೋ ಹೆಣ್ಣು ಮಕ್ಕಳು ದಿನನಿತ್ಯವೂ ನರಕ ಅನುಭವಿಸುತ್ತಿದ್ದಾರೆ. ಈ ವಿಚಾರವಾಗಿ ಒಂದು ಕಂಪನಿಯಲ್ಲಿ ಸಾಕಷ್ಟು ಮಾಹಿತಿ ಇದ್ದರೂ ಸಹ ಅಂತಹ ವ್ಯಕ್ತಿಗಳಿಗೆ ಕಂಪನಿಯವರು ಯಾವುದೇ ರೀತಿಯಲ್ಲಿ ಕ್ರಮವನ್ನು ಸಹ ತೆಗೆದುಕೊಳ್ಳದೆ ಹಾಗೆ ಸುಮ್ಮನೆ ಇರುವುದಾದರೂ ಯಾಕೆ? ಇಷ್ಟಕ್ಕೂ ಯಾವುದು ಆ ಕಂಪನಿ, ಯಾರು ಆ ವ್ಯಕ್ತಿ ಅಂತೀರಾ? ಈ ಸ್ಟೋರಿ ನೋಡಿ. ಕಂಪನಿಯ ಹೆಸರು ಕೊಲಿಯರ್ಸ್ ಅಂತ. ಕೊಲಿಯರ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಭಾರತದಲ್ಲಿ 11 ಕಚೇರಿಗಳನ್ನು ಹೊಂದಿದ್ದು 30,000ಕ್ಕೂ ಅಧಿಕ ಉದ್ಯೋಗಿಗಳಿದ್ದಾರೆ. ಇದರಲ್ಲಿ 25% ಮಹಿಳಾ ಉದ್ಯೋಗಿಗಳು ಇದ್ದಾರೆ. ಇದರಲ್ಲಿ ದೇವನಹಳ್ಳಿ ಸುತ್ತಮುತ್ತಲಿನ ಬಹಳಷ್ಟು ಮಹಿಳೆಯರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇದೇ ಸಂಸ್ಥೆಯಲ್ಲಿ ಆಯಾ ಕಠಿಣ ಹುದ್ದೆಯಲ್ಲಿರೋ ಈತನ ಹೆಸರು ಮಣಿಕಂದನ್ ಜಿ ಅಂತ. ತಾನು ಕೆಲಸ ಮಾಡುವ ಕಂಪನಿಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳ ಪಾಲಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾನೆ. ಕೊಲಿಯರ್ಸ್ ಕಂಪನಿಯ ಸಿಇಒ ಹಾಗೂ MD ಅವರು ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಮ ಕಂಪನಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ತನಕ ದೂರ ಬಂದಿದ್ರು ಯಾಕೆ ನೀವು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ? ಯಾವನ್ರಿ ಅವನು? ಮಣಿಚಂದನ್ ಜಿ. ಅವನೇನಕ್ರಿ ಕೆಲ್ಸಕ್ಕೆ ಮಾಡ್ಕೊಂಡಿದ್ದೀರಾ? ಫಸ್ಟ್ ಕಿತ್ತಾಚೆ ಹೆಸಿರಿ ಅವನ ಮೇಲೆ ಕ್ರಮ ಕೈಗೊಳ್ರಿ. ಯಾಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಹೇಳ್ರಿ, ನಾವು ಬೇರೆ ರೀತಿಯ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಯಾಕೆ ಹೆಣ್ಮಕ್ಳಿಗೆ ಕಂಪ್ನಿಗಳಲ್ಲಿ ರಕ್ಷಣೆ ಇಲ್ಲ ಅಂದರೆ ಹೇಗೆ? ಯಾವ ಥರ ನಾವು ಕಂಪ್ನಿಗಳಿಗೆ ಮತ್ತೆ ಹೆಣ್ಮಕ್ಳನ್ನ ಕಳಿಸ್ಬೇಕಾಗುತ್ತೆ? ಮನೆಗಳಲ್ಲಿ ಎಷ್ಟೋ ಕಷ್ಟಪಟ್ಟು ಪಾಪ ಅವರು ತಂದೆ ತಾಯಿಗಳು ನಿಮ್ಮ ಕಂಪನಿಗಳಿಗೆ ಕಳಿಸ್ತಾರೆ ಹೆಣ್ಣುಮಕ್ಕಳನ್ನ. ನಿಮ್ಮ ಕಂಪನಿಗಳಲ್ಲಿ ಅವ್ರ ಜೊತೆ ಕೆಲಸ ಮಾಡುವಂತಹ ಅವರೇ ದೌರ್ಜನ್ಯ ಮಾಡಿದ್ರೆ ಹೆಣ್ಣು ಮಕ್ಕಳು ಎಲ್ಲಿಗೆ ಹೋಗಬೇಕು? ಮತ್ತೆ ಈ ಕೂಡಲೇ ಅವನ ಮೇಲೆ ಆಕ್ಷನ್ ತಗೊಂಡು ಅವನ ಕಂಪನಿಯಿಂದ ಆಚೆ ಹಾಕಿ ಅವನ ಮೇಲೆ ಕ್ರಮ ತಗೊಬೇಕು. ಆದರೆ ಪಾಪ ಹೆಣ್ಣು ಮಕ್ಕಳು ಈತನ ಬಗ್ಗೆ ಮಾತನಾಡಿದ್ರೆ ಸಾಕು, ಅವರಿಗೆ ಕಂಪನಿಯಿಂದಲೇ ಗೇಟ್ ಪಾಸ್ ಕೊಟ್ಟು ಬಿಡುತ್ತಾನೆ ಅಂತ. ಹೀಗಾಗಿಯೇ ಇವನ ಕಾಟ ತಾಳಲಾರದೆ ಅದೆಷ್ಟೋ ಹೆಣ್ಣು ಮಕ್ಕಳು ಕೆಲಸ ಬಿಟ್ಟು ಹೋಗಿದ್ದಾರೆ. ಈತನ ಮೇಲೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. 2021ರಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ದಾಳಿ ಮಾಡಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದು ಕೂಡ ಇದೆ. ಇದೇ ವಿಚಾರ ನ್ಯಾಷನಲ್ ಪತ್ರಿಕೆಗಳಲ್ಲೂ ಕೂಡ ಬಂದು ಆತನ ಮಾನ ಮರ್ಯಾದೆ ಹರಾಜಾಗಿತ್ತು. ಸದ್ಯ ಆತನ ಮೇಲೆ ಕೇಸ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಆದರೆ ಈತನ ಮೇಲೆ ಹಲವು ಆರೋಪಗಳಿದ್ದರೂ ಕೂಡ ಕಂಪನಿಯ ಮುಖ್ಯಸ್ಥರು ಮೃದು ಧೋರಣೆ ಅನುಸರಿಸುತ್ತಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಕಂಪನಿಯಲ್ಲಿ ಕೆಲಸ ಮಾಡುವ ಅನೇಕ ಮಹಿಳೆಯರು ಸೇರಿಕೊಂಡು ಈತನ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೊರಿಯರ್ಸ್ ಕಂಪನಿಯ MD ಬಾದಲ್ ಯಾಗ್ನೇಕ್ ಮತ್ತು ಅಪಯಾ ಚೇನಂದ CEO ಆಗಿರುವ ಜತೀಶ್ ಶಾ ಅವರಿಗೆ ಸಾಕ್ಷಿ ಕೊಟ್ಟು ಈತನ ಮೇಲೆ ಕ್ರಮ ಜರುಗಿಸಿ ಅಂದ್ರು. ಇದುವರೆಗೂ ಅದು ಸಾಧ್ಯವಾಗಿಲ್ಲ. ವಿಪರ್ಯಾಸವೆಂದ್ರೆ ಕಂಪನಿಯವರು ಕೂಡ ಮಣಿಕಂದನ್ ಜೊತೆಗೆ ಕೈಜೋಡಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಆದ್ರಿಂದ ಈ ಕೂಡಲೇ ಇದನ್ನು ಗಮನಿಸಿ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕು ಎಂಬುದು ನೊಂದ ಮಹಿಳೆಯ ಮಾತಾಗಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.